ಫ್ರೆಂಡ್ಸ್, ಪಂಜಾಬ್ ಅವರು ಮೊದಲ ಬಾರಿಗೆ 8 IPL ಪಂದ್ಯದಲ್ಲಿ ಒಂದು ಸೋಲನ್ನು ಸೋಲ್ತಾರೆ. ಸೋಲಿಗೆ ಪ್ರಮುಖ ಕಾರಣ ನಮ್ಮ ನಾಯಕ ಶ್ರೇಯಸ್ ಅಯ್ಯರ್ ಅವರು 27 ಬಾಲ್ 30 ಅವ್ರ ಬ್ಯಾಟಿಂಗ್ ಕೈ ಕೊಡ್ತು. ಇನ್ನೊಬ್ಬ ಹರೀಶ್ರಾಜ್ ಪೂಂಚೆ ಅವರು ನಮ್ಮ ಕರ್ನಾಟಕದ ಹುಡುಗ RR ಪರವಾಗಿ ಪಾದಾರ್ಪಣೆ ಮಾಡಿ ಪ್ರಮುಖ 2 ವಿಕೆಟ್ ಕೀಳ್ತಾರೆ. ಕೊನೆ ಓವರಲ್ಲಿ 24 ರನ್ ಬಿಟ್ಕೊಟ್ರು. ಸ್ಟೋನಿಶ್ ಅವರು ಆರ್ಭಟಿಸಿದ್ರು ಕೂಡ ಅದು ಗೆಲುವನ್ನು ಕಸಿದುಕೊಳ್ಳೋಕ್ಕಾಗಲಿಲ್ಲ ಅಂತ ಹೇಳ್ತಾ, ಇನ್ನು ವೈಭವ್ ಸೂರ್ಯವಂಶಿ ಅವರು ಆಡಿದಂಥ 16 ಬಾಲಲ್ಲಿ 5 ಸಿಕ್ಸು 3 4 8 ಬಾಲ್ 4 6 ಹೊಡೆದಿರ್ತಾರೆ. 43 ರನ್ನು. ಒಟ್ಟಾರೆ ಈ IPL ಸರಣಿಯಲ್ಲಿ ಅವರು 400 ರನ್ನು 37 ಸಿಕ್ಸ್ ಹೊಡೆದಿದ್ದಾರೆ. ಇಲ್ಲಿವರೆಗೆ ರನ್ನು ಹೈಯೆಸ್ಟ್ ಸಿಕ್ಸ್ ಅವ್ರದ್ದೇ ಇದೆ ಅಂತ ಹೇಳ್ತಾ, ಇವ್ರ ಬಗ್ಗೆ ಇಂಟ್ರೆಸ್ಟಿಂಗ್ ಸಂಗತಿ ಏನಂದರೆ 14 ವರ್ಷದ ಭಾರತ ಕ್ರಿಕೆಟ್ ತಂಡದಲ್ಲಿ ರಾಹುಲ್ ದ್ರಾವಿಡ್ ಅವ್ರ ಮಗ ಇವ್ರ ಜೊತೆ ಇದ್ದು ಇವ್ರ ಬ್ಯಾಟಿಂಗ್ ಅಬ್ಸರ್ವ್ ಮಾಡಿ ಅವ್ರ ತಂದೆಗೆ ಬಂದು ಹೇಳಿದಾಗ ರಾಹುಲ್ ದ್ರಾವಿಡ್ ಅವರು ಲಕ್ಷ್ಮಣ್ ಅವ್ರು ಕಾಂಟ್ಯಾಕ್ಟ್ ಮಾಡಿ ಲಕ್ಷ್ಮಣ್ ಅವರು ಅಬ್ಸರ್ವೇಷನ್ ಮಾಡಿ ಇವ್ರನ್ನ ರಾಜಸ್ಥಾನ್ ರಾಯಲ್ಸ್ಗೆ 2025ರಲ್ಲಿ ಹೆಡ್ ಕೋಚ್ ಆದಂಥ ದ್ರಾವಿಡ್ ಅವರು ಸುಮಾರು 1.5 ಕೋಟಿ ಕೊಟ್ಟು ಪರ್ಚೇಸ್ ಮಾಡಿದಾಗ ಬೇರೆ ಎಲ್ಲರೂ ಒಂದು ಸ್ವಲ್ಪ 14 ವರ್ಷದ ಚಿಕ್ಕ ಬಾಲಕನ ಕಟ್ಕೊಂಡು ಏನು ಮಾಡ್ತಾರಂತೆ ನಕ್ಕಿದ್ರು. ಬಟ್ ಅವ್ರು ಹೇಳಿದ್ದು ಒಂದು ಮಾತು ಇನ್ನೂ ನನಗೂ ನೆನಪಿದೆ. ಯಾವುದೇ ಪ್ರೆಸ್ ಕಾನ್ಫರೆನ್ಸ್ಗೆ ನೀನು ಹೋಗಬೇಡ ಈ ಚಿಕ್ಕ ಏಜಲ್ಲಿ ಅಂತೇಳಿ ದ್ರಾವಿಡ್ ಅವ್ರ ಸಜೆಷನ್. ಅವರು ಈಗ ಅವರು ಏನೇ ಬೆಳವಣಿಗೆ ಆದರೂ ನಮ್ಮ ಗ್ರೇಟ್ ವಾಲ್ ರಾಹುಲ್ ದ್ರಾವಿಡೇ ಕಾರಣ ಅಂತ ಹೇಳ್ತಾ, ಇಡೀ ಪಾಕಿಸ್ತಾನದವರೇ ಅವರು ಆ ಹುಡುಗನ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾ, ಸ್ವಾಭಾವಿಕವಾಗಿ 15 ವರ್ಷದ ಹುಡುಗ ಈ ಥರ ಆಡಬೇಕಾದ್ರೆ ನಾನ್ ಸ್ಟ್ರೈಕರ್ ಇರುವಂಥ ಯಶಸ್ವಿ ಜೈಸ್ವಾಲ್ ಆಗಲಿ, ಧ್ರುವ ಜುರೇಲ್ ಆಗಲಿ, ಪರಾಗ್ ಆಗಲಿ, ಅವ್ರಿಗೆಲ್ಲ ನಾವು ಯಾಕೆ ಆಡಬಾರ್ದು? 200 ಅಲ್ಲ 300 ಅಲ್ಲ 400 ರನ್ ಚೇಸ್ ಮಾಡ್ಬೋದು ಅನ್ನೋ ಒಂದು ಸ್ಫೂರ್ತಿ ಬಂದದಂತೂ ಸತ್ಯ. ಈ ಮಾತನ್ನು ಜೈಸ್ವಾಲ್ ಅವರು ಇವತ್ತು ಹೇಳಿದ್ದಾರೆ. ಅವ್ರ ಜೊತೆ ಆ ಬ್ಯಾಟಿಂಗ್ ಆಡೋದು ತುಂಬ ಸಂತೋಷ ಸಂಗತಿ ಅಂತ ಹೇಳ್ತಾ, ಆಮೇಲೆ ಹರ್ಷದೀಪ್ ಸಿಂಗ್ ಅವರು 68 ರನ್ ನೀಡ್ತಾರೆ. ಅದು ಒಂದು ಸೋಲಿಗೆ ದುಬಾರಿ ಅಂತ ಹೇಳ್ತಾ, ಅದು ಇನ್ನೊಂದು ವಿಶಿಷ್ಟ ದಾಖಲೆ. ಚಹಲ್ ಅವರು T20ಯಲ್ಲಿ 300 ವಿಕೆಟ್ ಸಾಧನೆಯನ್ನು ಮಾಡ್ತಾರೆ. IPL ಇತಿಹಾಸದಲ್ಲಿ 228 ಅವರೇ ಫಸ್ಟ್ ನಂಬರು, ಭುವಿ ಸೆಕೆಂಡ್ ಇದ್ದಾರೆ ಅಂತ ಹೇಳ್ತಾ, ನಾಳಿನ ಪಂದ್ಯದಲ್ಲಿ SRH ಗೆಲ್ತಾರಂತೆ ಪ್ರಿಡಿಕ್ಷನ್ ಮಾಡ್ತಾ, ಇವತ್ತಿನ ನನ್ನ ಪ್ರಿಡಿಕ್ಷನ್ನು ಪಂಜಾಬ್ದವರು ಸೋತಿದ್ದಾರೆ, ನನ್ನ ಸೋಲಾಗಿದೆ 8ನೇ ಸೋಲು ಅಂತ ಹೇಳ್ತಾ, ಒಟ್ಟಾರೆ 40 IPL ಪಂದ್ಯ ಇದುವರೆಗೆ, ಅದರಲ್ಲಿ ನಂದು 8 ಮ್ಯಾಚ್ ಫೇಲ್ ಆಗಿದೆ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.